ಮಾಧ್ಯಮದವರು ರಸ್ತೆ ದುರಸ್ತಿ ಬಗ್ಗೆ ಸುದ್ದಿ ಮಾಡಿದ್ರೆ ಅವ್ರ ಹತ್ರನೇ ರಿಪೇರಿ ಮಾಡಿಸ್ಕೊಳ್ಳಿ, ಅವ್ರನ್ನೇ ಕರೆಸಿ ರೋಡ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿರಲ್ಲ ನೀವು ಚುನಾಯಿತ ಪ್ರತಿನಿಧಿಗಳು. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಇದೆಯಾ ನಿಮಗೆ? ಒಬ್ಬ ಜನಪ್ರತಿನಿಧಿ ಮಾಡಬೇಕಾಗಿರೋಂಥ ಕೆಲಸವನ್ನ, ಚುನಾಯಿತ ಮಾಡಬೇಕಾಗಿರೋಂಥ ಜವಾಬ್ದಾರಿಯನ್ನ ಒಂದು ಮಾಧ್ಯಮದ ವ್ಯಕ್ತಿ ಬಂದು ಅಲ್ಲಿ ನಿಂತು ಪ್ರಶ್ನೆ ಮಾಡ್ತಾನೆ, ನಿಮ್ಮ ಕಣ್ಣನ್ನು ತೆರೆಯುವಂಥ ಕೆಲಸ ಮಾಡ್ತಾನೆ, ಜನಗಳಿಗೆ ಆಗಿರುವಂತಹ ಸಮಸ್ಯೆಗಳನ್ನ ಎತ್ತಿ ಹಿಡಿತಾನೆ, ಜನರ ಧ್ವನಿಗೂಡಿಸ್ತಾ ಇದ್ದಾನೆ ಅಂತ ಹೇಳಿದಾಗ ನಾಚಿಕೆಯಿಂದ ಬಂದು ಮೊದಲು ಆ ಕೆಲಸ ಮಾಡಬೇಕು. ನಿಮ್ಮ ಯೋಗ್ಯತೆಗಳಿಗೆ ಅದನ್ನು ಮಾಡೋಕ್ಕಾಗಲ್ಲ. ಚುನಾಯಿತ ಪ್ರತಿನಿಧಿಗಳಾಗಿ ಮಾಧ್ಯಮದವರು ಅಲ್ಲಿಂದ ಬಂದ ಮೇಲೆ ಆ ಜಾಗಗಳಿಗೆ ಹೋಗುವಂಥದ್ದು, ನೀರುಗಳನ್ನ ಕಟ್ ಮಾಡಿಸುವಂಥದ್ದು, ಕರೆಂಟ್ಗಳನ್ನ ಕಟ್ ಮಾಡಿಸುವಂಥದ್ದು, ರಸ್ತೆ ದುರಸ್ತಿ ಬಗ್ಗೆ ಪ್ರಶ್ನೆ ಮಾಡ್ತೀರಾ? ನಮ್ಮ ಬಗ್ಗೆ ಮಾತಾಡ್ತೀರಾ? ಹಾಗಾದ್ರೆ ಅವರೇ ಮಾಧ್ಯಮದವ್ರನ್ನೇ ಕರೆಸ್ಬಿಟ್ಟು ರಿಪೇರಿ ಮಾಡಿಸ್ಕೊಳ್ಳಿ ರೋಡ್ನ. ಮಾಧ್ಯಮದವರು ರಿಪೇರಿ ಮಾಡ್ಸಂಗಿದ್ರೆ ನೀನ್ ಯಾಕ್ರಿ ಬೇಕಿತ್ತು ಚುನಾಯಿತ ಪ್ರತಿನಿಧಿ? ಹೋಗ್ರಿ ರಾಜೀನಾಮೆ ಕೊಟ್ಬಿಟ್ಟು. ಯೋಗ್ಯತೆ ಇರೋನು, ಯೋಗ್ಯ ಇರೋನು ಬಂದು ಮಾಡ್ತಾನೆ. ಮಾಧ್ಯಮದವ್ರು ಕರೆಸ್ಬಿಟ್ಟು ರಸ್ತೆ ಮಾಡಿಸ್ಬೇಕು ಅಂತ ಹೇಳೋದಕ್ಕೆ ನೀವ್ಯಾರು? ಇವತ್ತು ನಿಮ್ಮ ಊರುಗಳಲ್ಲಿ ಎಷ್ಟು ರಸ್ತೆಗಳು ಕೆಟ್ಟಿವೆ, ಎಷ್ಟು ರಸ್ತೆಗಳಲ್ಲಿ ಹಳ್ಳ ಗುಂಡಿಗಳು ಬಿದ್ದಿವೆ. ಆದರೂ ಸಹ ನೀವು ಆ ಒಂದು ಭಾಗದ ಲೀಡರ್ಗಳನ್ನ ಸಮರ್ಥನೆ ಮಾಡಿಕೊಂಡು ತಮ್ಮ ಹೆಗಲ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ರಲ್ಲ. ನಿಮ್ಮಂತ ದಡ್ರು ಇಡೀ ಪ್ರಪಂಚದಲ್ಲಿ ಹುಡುಕುದು ಸಿಗೋದಿಲ್ಲ. ಸ್ವಲ್ಪ ಜವಾಬ್ದಾರಿ ಇರಲಿ, ನಿಮ್ಮ ಊರ ಬಗ್ಗೆ ಸ್ವಲ್ಪ ಅಭಿಮಾನ ಇರಲಿ. ಆ ರಸ್ತೆಗಳಲ್ಲಿ, ಆ ಬೀದಿಗಳಲ್ಲಿ, ಆ ಓಣಿಗಳಲ್ಲಿ ನಿಮ್ಮ ಮಕ್ಕಳು ಆಟ ಆಡ್ತಾರೆ, ನಿಮ್ಮ ಮಕ್ಕಳು ಒಡನಾಟವನ್ನ ಇಟ್ಕೊಂಡಿದ್ದಾರೆ, ಶಾಲೆಗಳಿಗೆ ಹೋಗ್ತಾರೆ, ಕಾಲೇಜುಗಳಿಗೆ ಹೋಗ್ತಾರೆ, ಕರೆಂಟ್ಗಳಿಲ್ಲ, ಬೀದಿ ದೀಪಗಳಿಲ್ಲ, ಆ ರಸ್ತೆಗಳು ಹಾಳಾಗೋಗಿವೆ. ಮಳೆ ಬಂದಂತಹ ಸಂದರ್ಭಗಳಲ್ಲಿ ಆ ಹಳ್ಳಗಳಲ್ಲಿ ನೀರುಗಳು ಮುಚ್ಚಿ ನಿಂತಿರ್ತವೆ. ಒಬ್ಬ ಚುನಾಯಿತ ಪ್ರತಿನಿಧಿ ಆಗೋಕ್ಕೆ ಅಯೋಗ್ಯರು ಅಂತ ಅಂದಮೇಲೆ ನೀವೇನಕ್ಕೆ ಚುನಾವಣಾ ಅಖಾಡಕ್ಕೆ ಇಳಿತೀರಾ? ಜನಗಳನ್ನ ರಕ್ತ ಇರೋದಕ್ಕೋಸ್ಕರ, ಜನಗಳನ್ನ ಸಾಯಿಸೋಕ್ಕೋಸ್ಕರ, ಜನಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡೋದಕ್ಕೋಸ್ಕರ ನಿಮ್ಗೆ ಅಧಿಕಾರ ಬೇಕಾ? ಇಂತಹ ಅಧಿಕಾರಶಾಹಿಗಳನ್ನ, ಇಂತಹ ಚುನಾಯಿತ ಪ್ರತಿನಿಧಿಗಳನ್ನ ನೀವು ಅಯೋಗ್ಯರು, ದಡ್ಡರು ಮತವನ್ನ ಕೊಟ್ಟು ಹೆಗಲ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ವಾ? ಚಮಚಾಗಳ ಥರ ಶಾಸಕರಿಂದ ಹೋಗ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೊಳ್ಳೋದು, ಚಮಚಾಗಿರಿ ಮಾಡೋದು, ಇದನ್ನ ಬಿಡ್ರಿ. ಯಾವ ಮತದಾರ ನಿಮಗೆ ನಂಬಿ ನಿಮಗೆ ಒಂದು ಮತವನ್ನು ಕೊಟ್ಟಿದ್ದಾನೆ, ಅವರ ನಂಬಿಕೆಗೆ ಅರ್ಹರಾಗಿ ಕೆಲಸ ಮಾಡಿ. ಅದಕ್ಕೆ ಅರ್ಹತೆ ಇಲ್ಲ, ಅದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಕ್ಷೇತ್ರದ ಒಂದು ಚುನಾಯಿತ ಪ್ರತಿನಿಧಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೋಗ್ರಿ ಮನೆಗೆ. ಯಾವ ನನ್ನ ತಾಕತ್ತಿರೋ ಒಂದು ನೈತಿಕತೆ ಇರೋನು, ಆ ಯೋಗ್ಯತೆ ಇರೋನು ಬಂದು ಅದನ್ನು ಕಾಪಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಎಲೆಕ್ಷನ್ನಲ್ಲಿ ಗೆದ್ದಂತಹ ಸೆಲೆಕ್ಷನ್ ಪಾರ್ಟಿಗಳು ಇರ್ತಾರಲ್ಲ, ಇವ್ರಿಗೆ ಕಡಿವಾಣ ಹಾಕಿ ಕಿತ್ತಾಕ್ರಿ, ಬಿಟ್ಟಾಕಿ, ಬೇಕಾಗಿಲ್ಲ. 2 ವರ್ಷ 3 ವರ್ಷ ಅಧಿಕಾರ ಕೊಟ್ಟು ನೋಡಿದಾಯ್ತು ಇವರ ಯೋಗ್ಯತೆಗಳನ್ನ, ಇವರ ಬಂಡವಾಳಗಳನ್ನ. ಇವ್ರೇನು ಕಿಸಿಯಕ್ಕಾಗಲ್ಲ. ಇವ್ರ ಕೈನಲ್ಲಿ ಬರೇ ಆರ್ಭಟ, ಫ್ಲೆಕ್ಸು, ಸಭೆ ಸಮಾರಂಭಗಳು, ಹಾರ ತುರಾಯಿ, ಅನುದಾನಗಳು, ಕೊಳ್ಳೆ ಹೊಡಿ, ಮನೆ ಹಾಳು ಮಾಡು, ನಿಮ್ಮ ಮನೆ ಉದ್ಧಾರ ಮಾಡ್ಕೋ. ಜನ ಹಾಳಾಗೋದ್ರೂ ಪರವಾಗಿಲ್ಲ, ಜನ ಸತ್ತೋದ್ರೂ ಪರವಾಗಿಲ್ಲ, ಇವ್ರ ಮನೆ ಮಠ ಚೆನ್ನಾಗಿರ್ಬೇಕು. ನಮಸ್ಕಾರ ವೀಕ್ಷಕರೇ, ಮತದಾರರೇ, ಚುನಾಯಿತ ಪ್ರತಿನಿಧಿ ಹೇಗಿರಬೇಕು ಗೊತ್ತಾ? ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಎದೆಗಾರಿಕೆ ಸುದ್ದಿವಾಹಿನಿ, ನಾನು ವಸೀಂ. ವೀಕ್ಷಕರೇ, ಕೆಲವು ದಿನಗಳ ಹಿಂದೆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಒಂದು ಸಂಚಲನವನ್ನು ಮೂಡಿಸಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ. ಬಹುದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿತ್ತು. ಈ ವಿಚಾರವಾಗಿ ಸಾಕಷ್ಟು ಯೂಟ್ಯೂಬರ್ಸ್ಗಳಾಗಿರ್ಬೋದು ಅಥವಾ ಪ್ರತಿಷ್ಠಿತ ಮಾಧ್ಯಮಗಳಾಗಿರ್ಬೋದು ಈಗಾಗಲೇ ಚರ್ಚೆ ಮಾಡಿವೆ. ನಾನು ಆ ವಿಚಾರವನ್ನು ಚರ್ಚೆ ಮಾಡಬಾರ್ದು ಅಂತ ಬಂದಿರೋಂಥದ್ದು. ಆ ವಿಚಾರನ ಚರ್ಚೆ ಮಾಡಲ್ಲ, ಆದರೆ ಒಂದು ಬೇಸ್ ಬೇಕಲ್ಲ ಮಾತಾಡೋದಕ್ಕೆ. ಆ ಬೇಸ್ಗಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತಹ ಒಂದು ಸಂಚಲನದ ವಿಚಾರವನ್ನು ಮುಂದೆ ಇಟ್ಕೊಂಡು ಈ ಸುದ್ದಿಯನ್ನು ಮಾಡ್ತಾಯಿದ್ದೀನಿ. ತಮಿಳುನಾಡು ಚುನಾವಣೆ ನಂತರ ಇಡೀ ಸೌತ್ ಇಂಡಿಯಾದಲ್ಲಿ ಒಂದು ಕೋಲಾಹಲ ಎಬ್ಬಿದೆ. ಪ್ರಾದೇಶಿಕ ಪಕ್ಷದ ಚಿಂತನೆಯಲ್ಲಿ ಇವತ್ತು ಕರ್ನಾಟಕ ಕೂಡ ಇರುವಂಥದ್ದು. ಇಲ್ಲಿನ ಜನಗಳಿಗೆ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಕೂಡ ಇರುವಂಥದ್ದು. ಅದೇ ಚಿಂತನೆಯಲ್ಲಿ ಜನರ ನಾಡಿ ಮಿಡಿತವನ್ನು ಹಿಡಿಯುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವ್ಯಕ್ತಿಗಳು ರಾಜಕೀಯವಾಗಿ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟೋದ್ರ ಮುಖಾಂತರ ಜನರ ನಾಡಿ ಮಿಡಿತವನ್ನು ಹಿಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಾಳಷ್ಟು ಚಿಂತನೆಗಳನ್ನು ಸಹ ಮಾಡ್ತಾ ಇರುವಂಥದ್ದು. ಆದರೆ ಇಲ್ಲಿ ಪ್ರಾದೇಶಿಕ ಪಕ್ಷ ಬಂದ ಕೂಡಲೇ ಎಲ್ಲವೂ ಸರಿ ಹೋಗುತ್ತಾ? ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತಾ? ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಸ್ಥಾನಮಾನಗಳು, ಅವರ ವಿದ್ಯೆಗೆ ತಕ್ಕಂಥ ಕೆಲಸಗಳು ಸಿಗುತ್ತಾ? ಇವೆಲ್ಲ ಪ್ರಶ್ನೆಗಳು ಕಾಡುವಂಥದ್ದು. ಬಹು ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳು ಸಿಗುತ್ತಾ? ಇವೆಲ್ಲ ಪ್ರಶ್ನೆಗಳು ನಮಗೆ ಕಾಡುವಂಥ ವಿಚಾರಗಳು. ನಾವು
ಗ್ರಾಮ ಪಂಚಾಯಿತಿ ಮಟ್ಟದಿಂದಲೂ ರಾಜಕಾರಣವನ್ನು ನೋಡ್ತಾ ಬಂದಿರೋಂಥವ್ರು. MLA MP ಗಳಿಗೆ ಇದು ಅಂತ್ಯ ಆಯಿತು ಅಂತ ನಾವು ಅನ್ಕೋತೀವಿ, ಆದರೆ ಅಲ್ಲ. ನಮಗೆ ನಾವು ಬೇಸಿಂದನೇ ಇದನ್ನು ಸರಿಪಡಿಸ್ತಾ ಬರಬೇಕು. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏನಾಗ್ತಾ ಇದೆ, ಗ್ರಾಮ ಪಂಚಾಯಿತಿಯಲ್ಲಿ ಚುನಾಯಿತ ಪ್ರತಿನಿಧಿ ಇಂಥವರೇ ಇರಬೇಕು ಅನ್ನೋದು, ಹೀಗೇ ಇರಬೇಕು ಅನ್ನೋದು ನಾವು ಯಾವತ್ತೂ ಸಹ ಊಹೆ ಮಾಡಿಲ್ಲ. ಆ ಕಾರಣಕ್ಕೋಸ್ಕರನೇ ಇವತ್ತು ನಾವು ಇಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ, ಇಷ್ಟು ಗೊಂದಲಕ್ಕೆ ಈಡಾಗಿದ್ದೀವಿ. ನಾವು ಕೊಟ್ಟಂತಹ ಆ ಒಂದು ತಪ್ಪು ಮತದಿಂದ ಇವತ್ತು ಆ ಚುನಾಯಿತ ಪ್ರತಿನಿಧಿಗಳು ನಮ್ಮ ಹೆಗಲ ಮೇಲೆ ಹತ್ತಿ ನಮ್ಮ ಮೇಲೆ ಕುಣಿತಾ ಇದ್ದಾರೆ, ನಮ್ಮ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಇವೆಲ್ಲವನ್ನು ಸಹ ಮಾಡ್ತಾ ಇದ್ದಾರೆ. ಚುನಾವಣೆಯ ಪೂರ್ವದಲ್ಲಿ ಮತ ಕೇಳುವಂಥ ಸಂದರ್ಭಗಳಲ್ಲಿ ಬಂದು ಅವರು ಎಷ್ಟೆಲ್ಲ ಬೇಡ್ಕೋತಾರೆ, ಅಂಗಲಾಸ್ತಾರೆ, ಏನೆಲ್ಲ ಭರವಸೆಗಳನ್ನು ಕೊಡ್ತಾರೆ. ಯಾವುದಾದ್ರೂ ರಾಜಕಾರಣಿ ನಿಭಾಯಿಸಿದಾನಾ? ಇಲ್ಲ. ಆದರೆ ನಾವು ಮತ್ತೆ ಮತ್ತೆ ಅವ್ರಿಗೆ ಮತವನ್ನು ದಾನ ಮಾಡ್ತಾ ಬಂದಿದ್ದೀವಿ. ಈ ಸಲ ದಯವಿಟ್ಟು ಬರುವಂತಹ ಚುನಾವಣೆಗಳಲ್ಲಿ ಗ್ರಾಮ ಪಂಚಾಯಿತಿ ಆಗಿರ್ಬೋದು, ಅಥವಾ ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ವಿಧಾನಸಭಾ ಚುನಾವಣೆಗಳು ಅಥವಾ ಲೋಕಸಭಾ ಚುನಾವಣೆಗಳಲ್ಲಿ ಅಪ್ಪ ಹಾಕಿದ ಆಲದ ಮರ ಅಂತ ಹೇಳಿಬಿಟ್ಟು ಹಾಕಿರೋರಿಗೆ ಓಟ್ ಹಾಕ್ಬಿಟ್ಟು ಅಧಿಕಾರ ಕೊಟ್ಟು ಗುಲಾಮಗಿರಿ ಮಾಡೋದನ್ನು ದಯವಿಟ್ಟು ಮೊದಲು ಬಿಡಿ. ಒಬ್ಬ ಚುನಾಯಿತ ಪ್ರತಿನಿಧಿಯನ್ನು ಆಯ್ಕೆ ಮಾಡೋದು ನಮ್ಮ ಅಹವಾಲುಗಳನ್ನು ಸ್ವೀಕರಿಸಲಿ, ನಮ್ಮ ಕಷ್ಟಗಳಿಗೆ ನಮ್ಮ ಜೊತೆಯಲ್ಲಿ ನಿಲ್ಲಲಿ, ನಮ್ಮ ಧ್ವನಿಗೆ ಧ್ವನಿ ಆಗಲಿ, ನಮ್ಮ ಮೂಲಭೂತ ಸೌಕರ್ಯಗಳನ್ನು ನಮಗೆ ಸರಿಯಾದ ಸಮಯಕ್ಕೆ ಸರಿಯಾದ ನಿಗದಿತ ಸಮಯದಲ್ಲಿ ಒದಗಿಸಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಮತವನ್ನು ದಾನ ಮಾಡಿ ಚುನಾಯಿತ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತೀವಿ. ಆದರೆ ಇಲ್ಲಿ ಆಗ್ತಾ ಇರೋದೇನು, ಚುನಾವಣೆ ಗೆದ್ದಂತಹ ಚುನಾಯಿತ ಪ್ರತಿನಿಧಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳ ಚಮಚಗಳಾಗಿ, ಚೇಲಾಗಳಾಗಿ ಅವರ ಬೂಟ್ ನೆಕ್ಕೊಂಡು ಅವರು ಸರ್ವಿಸ್ ಮಾಡ್ತಾ ಇದ್ದಾರೆ. ಜನಗಳ ಸರ್ವಿಸ್ ಮಾಡಬೇಕಾದಂತಹ ಆ ಅಯೋಗ್ಯರು, ಆ ಅವಿವೇಕಿಗಳು ದೊಡ್ಡ ದೊಡ್ಡ MLA MP ಗಳ ಬೂಟ್ ನೆಕ್ಕೊಂಡು ಅವ್ರ ಹಿಂದೆ ಚೇಲಾಗಳು ಥರ ಅಲಿತಾ ಇದ್ದಾರೆ. ಮತ ನೀಡಿದಂತಹ ಮತದಾರರ ಬಗ್ಗೆ ಕಿಂಚಿಷ್ಟು ಕಾಳಜಿ ಇಲ್ಲ, ಅವ್ರ ಮೇಲೆ ನಿಗಾ ವಹಿಸ್ತಾ ಇಲ್ಲ. ಇವತ್ತು ನಿಮ್ಮ ಊರುಗಳಲ್ಲಿ ಎಷ್ಟು ರಸ್ತೆಗಳು ಕೆಟ್ಟಿವೆ, ಎಷ್ಟು ರಸ್ತೆಗಳಲ್ಲಿ ಹಳ್ಳ ಗುಂಡಿಗಳು ಬಿದ್ದಿವೆ, ಆದರೂ ಸಹ ನೀವು ಆ ಒಂದು ಭಾಗದ ಲೀಡರ್ಗಳನ್ನು ಸಮರ್ಥನೆ ಮಾಡಿಕೊಂಡು ತಮ್ಮ ಹೆಗಲ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದೀರಲ್ಲ. ನಿಮ್ಮಂಥ ದಡ್ಡರು ಇಡೀ ಪ್ರಪಂಚದಲ್ಲಿ ಹುಡುಕಿದ್ರೂ ಸಿಗೋದಿಲ್ಲ. ಸ್ವಲ್ಪ ಜವಾಬ್ದಾರಿ ಇರಲಿ, ನಿಮ್ಮ ಊರ ಬಗ್ಗೆ ಸ್ವಲ್ಪ ಅಭಿಮಾನ ಇರಲಿ. ಆ ರಸ್ತೆಗಳಲ್ಲಿ, ಆ ಬೀದಿಗಳಲ್ಲಿ, ಆ ಓಣಿಗಳಲ್ಲಿ ನಿಮ್ಮ ಮಕ್ಕಳು ಆಟ ಆಡ್ತಾರೆ, ನಿಮ್ಮ ಮಕ್ಕಳು ಒಡನಾಟವನ್ನು ಇಟ್ಕೊಂಡಿದ್ದಾರೆ, ಶಾಲೆಗಳಿಗೆ ಹೋಗ್ತಾರೆ, ಕಾಲೇಜುಗಳಿಗೆ ಹೋಗ್ತಾರೆ, ಕರೆಂಟ್ಗಳಿಲ್ಲ, ಬೀದಿ ದೀಪಗಳಿಲ್ಲ, ಆ ರಸ್ತೆಗಳು ಹಾಳಾಗೋಗಿವೆ. ಮಳೆ ಬಂದಂಥ ಸಂದರ್ಭಗಳಲ್ಲಿ ಆ ಹಳ್ಳಗಳಲ್ಲಿ ನೀರುಗಳು ಮುಚ್ಚಿ ನಿಂತಿರ್ತವೆ, ಗೊತ್ತಾಗೋದಿಲ್ಲ ಹಳ್ಳ ಎಷ್ಟು ಡೀಪ್ ಆಗಿದೆ, ಎಲ್ಲಿ ಹಳ್ಳ ಇದೆ ಏನು ಅಂತ ಹೇಳ್ಬಿಟ್ಟು. ರಾತ್ರಿ ವೇಳೆಗಳಲ್ಲಿ ವಾಹನಗಳಲ್ಲಿ ಸಂಚಾರ ಮಾಡೋ ಸಂದರ್ಭಗಳಲ್ಲಿ ಎಷ್ಟೋ ವಾಹನಗಳು ಅದರಲ್ಲಿ ಬಿದ್ದು ಕೈಕಾಲುಗಳು ಮುಡ್ಕೊಂಡಿದ್ದಾರೆ ಜನ. ಅದೆಷ್ಟೋ ವಾಹನಗಳು ಹಳ್ಳದ ಒಳಗಡೆ ಕಾಣದೆ ಆ ನೀರಿನಲ್ಲಿ ಮುಳುಗೋಗಿವೆ. ಇಂಥ ಅದೆಷ್ಟೋ ಉದಾಹರಣೆಗಳು ಸಹ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ನೋಡ್ತಾ ಬಂದಿದ್ವಿ. ನಿಮ್ಮ ಊರುಗಳಲ್ಲೂ ಸಹ ನಡೆದಿದೆ. ಇವತ್ತು ನೆಲಮಂಗಲ ತಾಲೂಕಿನ ಅದೆಷ್ಟೋ ಹಳ್ಳಿಗಳಲ್ಲಿ ಇವತ್ತು ರಸ್ತೆಗಳು ಹದಗೆಟ್ಟಿ ಹಾಳಾಗಿ ಹೋಗಿವೆ. ಚೆನ್ನಾಗಿರೋ ರಸ್ತೆಗಳನ್ನು ಕಿತ್ತಾಕಿ ನಾವು ಅದನ್ನು ಸರಿಪಡಿಸ್ಕೊಡ್ತೀವಿ ಅನ್ನೋಂಥ ಸುಳ್ಳು ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೆ. ಕೇಳಿದ್ರೆ ಟೆಂಡರ್ ಆಗಿಲ್ಲ, ಬಿಲ್ ಪಾಸ್ ಆಗಿಲ್ಲ ಅಂತ ಸುಳ್ಳು ನೆಪವನ್ನು ಹೇಳ್ತಾ ಇದ್ದಾರೆ. ಕಿತ್ತಾಕೋಕ್ಕಿಂತ ಮುಂಚೆ ಟೆಂಡರ್ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಆ ಕಾಂಟ್ರಾಕ್ಟ್ದಾರ ಯಾರು ಅಂತ ಯೋಚನೆ ಮಾಡಬೇಕಾಗಿತ್ತು. ಆ ಯಾವ ಅನುದಾನ, ಎಷ್ಟು ಫಂಡು, ಇವೆಲ್ಲವನ್ನು ಯೋಚನೆ ಮಾಡಿ ವ್ಯವಸ್ಥಿತವಾಗಿ ಆ ಕಾಮಗಾರಿಗೆ ಕೈ ಇಕ್ಕಬೇಕು. ಅದನ್ನು ಬಿಟ್ಟು ಆ ಕಾಮಗಾರಿಯನ್ನು ಕಿತ್ತಾಕಿ ಗಬ್ಬೆಬ್ರಿಸಿ ಹಾಳು ಮಾಡಿ ಜನಗಳಿಗೆ ನರಕ ದರ್ಶನವನ್ನು ತೋರಿಸ್ತಾ ಇದ್ದೀರಾ. ಪ್ರಶ್ನೆ ಮಾಡಿದಂತಹ ವ್ಯಕ್ತಿಗಳಿಗೆ ತಾವು ಅಡ್ಗಾಲನ್ನು ಹಾಕ್ತಾ ಇದ್ದೀರಾ. ಮಾಧ್ಯಮದವರು ರಸ್ತೆ ದುರಸ್ತಿ ಬಗ್ಗೆ ಸುದ್ದಿ ಮಾಡಿದ್ರೆ ಅವ್ರ ಹತ್ರನೇ ರಿಪೇರಿ ಮಾಡಿಸ್ಕೊಳ್ಳಿ, ಅವ್ರನ್ನೇ ಕರೆಸಿ ರೋಡ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀರಲ್ಲ ನೀವು ಚುನಾಯಿತ ಪ್ರತಿನಿಧಿಗಳು. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವಾ? ಮಾನ ಮರ್ಯಾದೆ ಇದೆಯಾ ನಿಮಗೆ? ಒಬ್ಬ ಜನಪ್ರತಿನಿಧಿ ಮಾಡಬೇಕಾಗಿರೋಂಥ ಕೆಲಸವನ್ನು, ಚುನಾಯಿತ ಮಾಡಬೇಕಾಗಿರೋಂಥ ಜವಾಬ್ದಾರಿಯನ್ನು ಒಂದು ಮಾಧ್ಯಮದ ವ್ಯಕ್ತಿ ಬಂದು ಅಲ್ಲಿ ನಿಂತು ಪ್ರಶ್ನೆ ಮಾಡ್ತಾನೆ, ನಿಮ್ಮ ಕಣ್ಣನ್ನು ತೆರೆಯುವಂಥ ಕೆಲಸ ಮಾಡ್ತಾನೆ, ಜನಗಳಿಗೆ ಆಗಿರುವಂತಹ ಸಮಸ್ಯೆಗಳನ್ನು ಎತ್ತಿ ಹಿಡಿತಾನೆ, ಜನರ ಧ್ವನಿಗೆ ಧ್ವನಿಗೂಡಿಸ್ತಾ ಇದ್ದಾನೆ ಅಂತ ಹೇಳಿದಾಗ ನಾಚಿಕೆಯಿಂದ ಬಂದು ಮೊದಲು ಆ ಕೆಲಸ ಮಾಡಬೇಕು. ನಿಮ್ಮ ಯೋಗ್ಯತೆಗಳಿಗೆ ಅದನ್ನು ಮಾಡೋಕ್ಕಾಗಲ್ಲ. ಚುನಾಯಿತ ಪ್ರತಿನಿಧಿಗಳಾಗಿ ಮಾಧ್ಯಮದವರು ಅಲ್ಲಿಂದ ಬಂದ ಮೇಲೆ ಆ ಜಾಗಗಳಿಗೆ ಹೋಗುವಂಥದ್ದು, ನೀರುಗಳನ್ನು ಕಟ್ ಮಾಡಿಸೋವಂಥದ್ದು, ಕರೆಂಟ್ಗಳನ್ನು ಕಟ್ ಮಾಡಿಸೋವಂಥದ್ದು, ರಸ್ತೆ ದುರಸ್ತಿ ಬಗ್ಗೆ ಪ್ರಶ್ನೆ ಮಾಡ್ತೀರಾ? ನಮ್ಮ ಬಗ್ಗೆ ಮಾತಾಡ್ತೀರಾ? ಹಾಗಾದ್ರೆ ಅವರೇ ಮಾಧ್ಯಮದವ್ರನ್ನೇ ಕರೆಸ್ಬಿಟ್ಟು ರಿಪೇರಿ ಮಾಡಿಸ್ಕೊಳ್ಳಿ ರೋಡ್ನ. ಮಾಧ್ಯಮದವರು ರಿಪೇರಿ ಮಾಡ್ಸಂಗಿದ್ರೆ ನೀನು ಯಾಕ್ರಿ ಬೇಕಿತ್ತು ಚುನಾಯಿತ ಪ್ರತಿನಿಧಿ? ಹೋಗ್ರಿ ರಾಜೀನಾಮೆ ಕೊಟ್ಬಿಟ್ಟು. ಯೋಗ್ಯತೆ ಇರೋನು, ಯೋಗ್ಯ ಇರೋನು ಬಂದು ಮಾಡ್ತಾನೆ. ಮಾಧ್ಯಮದವ್ರು ಕರೆಸ್ಬಿಟ್ಟು ರಸ್ತೆ ಮಾಡಿಸ್ಬೇಕು ಅಂತ ಹೇಳೋದಕ್ಕೆ ನೀವ್ಯಾರು?
ನಿಮ್ಗೆ ಆ ಯೋಗ್ಯತೆ ಇಲ್ಲ, ನಿಮ್ಗೆ ಆ ನೈತಿಕತೆ ಇಲ್ಲ ಅಂತ ಹೇಳಿದ್ಮೇಲೆ ಒಬ್ಬ ಚುನಾಯಿತ ಪ್ರತಿನಿಧಿ ಆಗೋಕ್ಕೆ ಅಯೋಗ್ಯರು ಅಂತ ಅಂದಮೇಲೆ ನೀವು ಏನಕ್ಕೆ ಚುನಾವಣಾ ಅಖಾಡಕ್ಕೆ ಇಳಿತೀರಾ? ಜನಗಳನ್ನ ರಕ್ತ ಇರೋದಕ್ಕೋಸ್ಕರ, ಜನಗಳನ್ನ ಸಾಯಿಸೋಕ್ಕೋಸ್ಕರ, ಜನಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡೋದಕ್ಕೋಸ್ಕರ ನಿಮ್ಗೆ ಅಧಿಕಾರ ಬೇಕಾ? ಇಂತಹ ಅಧಿಕಾರಶಾಹಿಗಳನ್ನು, ಇಂಥ ಚುನಾಯಿತ ಪ್ರತಿನಿಧಿಗಳನ್ನು ನೀವು ಅಯೋಗ್ಯರು, ದಡ್ಡರು ಮತವನ್ನು ಕೊಟ್ಟು ಹೆಗಲ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ವಾ? ನಿಮ್ಮ ಏರಿಯಾದ ನಿಮ್ಮ ರಸ್ತೆಗಳನ್ನು ಸರಿಪಡಿಸ್ಕೊಡಿ, ನಮ್ಗೆ ಅನ್ಯಾಯ ಆಗಿದೆ, ನಮ್ಗೆ ತೊಂದರೆ ಆಗ್ತಾ ಇದೆ, ನಮಗೆ ಸಂಚಾರ ಮಾಡೋಕ್ಕಾಗ್ತಿಲ್ಲ, ನಮಗೆ ಕುಡಿಯೋಕ್ಕೆ ನೀರಿಲ್ಲ, ಕರೆಂಟಿನ ವ್ಯವಸ್ಥೆ ಸರಿಗಿಲ್ಲ, ರಸ್ತೆಗಳಲ್ಲಿ ನಾವು ಓಡಾಡೋಕ್ಕಾಗ್ತಾ ಇಲ್ಲ, ಮಕ್ಕಳು ಮರಿಗಳು ಬೀಳ್ತಾ ಇದ್ದಾರೆ, ಕೈ ಕಾಲುಗಳು ಒಡೆದಾಕೊತಾ ಇದ್ದಾರೆ, ನಮಗೆ ನ್ಯಾಯ ಕೊಡಿ ಅಂತ ಕೇಳ್ತಾ ಇದ್ರಲ್ಲ. ನಿಮ್ಮ ಪ್ರಶ್ನೆಗೆ ಅಥವಾ ನಿಮ್ಮ ಧ್ವನಿಯಾಗಿ ಒಂದು ಮಾಧ್ಯಮ ಬಂದು ನಿಂತ್ಕೊಂಡ್ರೆ ಅವ್ರನ್ನ ಪ್ರಶ್ನೆ ಮಾಡೋದನ್ನ ಬಿಟ್ಟುಬಿಟ್ಟು ಮತ್ತೆ ಬಂದುಬಿಟ್ಟು ನೀವು ಮಾಧ್ಯಮದವ್ರ ಕೈಲೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀರಲ್ಲ ಚುನಾಯಿತ ಪ್ರತಿನಿಧಿಗಳೇ. ನಿಮಗೆಲ್ಲ ಒಂಚೂರಾದ್ರೂ ನಾಚಿಕೆ, ಮಾನ, ಮರ್ಯಾದೆ ಏನಾದರೂ ಇದೆಯಾ? ಅಥವಾ ಎಲ್ಲ ನಿಮ್ಮ ಹೈಯರ್ ರಾಜಕಾರಣಿಗಳಿಗೆ ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಬಿಡ್ರಿ, ಜನ ಮತ ಕೊಟ್ಟಿದ್ದಾರೆ, ಜನಗಳಿಗೆ ಅನುಕೂಲ ಆಗೋದಕ್ಕೆ ಎದೆ ಉಬ್ಬಿಸ್ಕೊಂಡು ನಿಂತ್ಕೊಂಡು ಕೆಲಸ ಮಾಡಿರಿ. ಚಮಚಗಳ ಥರ ಶಾಸಕರಿಂದ ಹೋಗ್ಬಿಟ್ಟು ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು, ಚಮಚಾಗಿರಿ ಮಾಡೋದು, ಇದನ್ನು ಬಿಡ್ರಿ. ಯಾವ ಮತದಾರ ನಿಮಗೆ ನಂಬಿ ನಿಮಗೆ ಒಂದು ಮತವನ್ನು ಕೊಟ್ಟಿದ್ದಾನೆ, ಅವರ ನಂಬಿಕೆಗೆ ಅರ್ಹರಾಗಿ ಕೆಲಸ ಮಾಡಿ. ಅದಕ್ಕೆ ಅರ್ಹತೆ ಇಲ್ಲ, ಅದಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಕ್ಷೇತ್ರದ ಒಂದು ಚುನಾಯಿತ ಪ್ರತಿನಿಧಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಹೋಗ್ರಿ ಮನೆಗೆ. ಯಾವ ನನ್ನ ತಾಕತ್ತಿರೋನು, ನೈತಿಕತೆ ಇರೋನು, ಆ ಯೋಗ್ಯತೆ ಇರೋನು ಬಂದು ಅದನ್ನು ಕಾಪಾಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾನೆ. ವೀಕ್ಷಕರೇ, ಇದಕ್ಕೆಲ್ಲ ಕಡಿವಾಣ ನೀವೇ ಹಾಕಬೇಕು. ಮತದಾರ ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡಬಲ್ಲ ಅನ್ನೋದಕ್ಕೆ ಇವತ್ತು ನಿಮಗೆ ಅವಕಾಶ ಬರ್ತಾ ಇದೆ. ಮುಂಬರುವಂತಹ 2028ರ ಚುನಾವಣೆ ಇದೆ, ಗ್ರೇಟರ್ ಬೆಂಗಳೂರು ಚುನಾವಣೆ ಇದೆ, ಗ್ರಾಮ ಪಂಚಾಯಿತಿಗಳ ಚುನಾವಣೆ ಇದೆ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿಯ ಚುನಾವಣೆಗಳಿದೆ. ಚುನಾವಣೆಗಳಲ್ಲಿ ನೀವು ಇವರಿಗೆ ತಕ್ಕ ಪಾಠವನ್ನು ಕಲಿಸಬೇಕು. ನಿಮ್ಮನ್ನು ಪ್ರತಿನಿಧಿಸುವಂತಹ ಒಬ್ಬ ಜನಪ್ರತಿನಿಧಿ ಹೇಗಿರಬೇಕು ಅನ್ನೋದನ್ನು ನೀವು ಇವತ್ತಿಂದಲೇ ದೃಢ ಸಂಕಲ್ಪವನ್ನು ಮಾಡಿ ಈ ಹಳೆ ತಲೆಗಳನ್ನೆಲ್ಲ ಕಿತ್ತು ಬಿಸಾಕ್ರಿ. 2 ಸತಿ 3 ಸತಿ ರಾಜಕೀಯದಲ್ಲಿ ಗೆದ್ದು ಅಧಿಕಾರ ಅನುಭವಿಸ್ಕೊಂಡು ನಿಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡ್ಕೊಂಡು ಜಾತಿ ರಾಜಕಾರಣ, ಪಕ್ಷ ರಾಜಕಾರಣ, ಬೀದಿ ರಾಜಕಾರಣ, ಗಲ್ಲಿ ರಾಜಕಾರಣ, ಅವ್ನು ಹಿಂಗೆ ಇವನು ಹಿಂಗೆ, ನಾನು ಆ ಗಲ್ಲಿಗೆ ಹಾಕಲ್ಲ, ನಾನು ಈ ಗಲ್ಲಿಗೆ ಹಾಕಲ್ಲ, ನಾನು ಈ ಗಲ್ಲಿ ಕೆಲಸಗಳನ್ನು ಮಾಡಲ್ಲ ಅನ್ನೋಂತಹ ಸೆಲೆಕ್ಷನ್ ಪಾರ್ಟಿಗಳಿರ್ತಾವಲ್ಲ, ಸೆಲೆಕ್ಷನ್ ಪಾರ್ಟಿ, ಎಲೆಕ್ಷನ್ನಲ್ಲಿ ಗೆದ್ದಂತಹ ಸೆಲೆಕ್ಷನ್ ಪಾರ್ಟಿಗಳಿರ್ತಾರಲ್ಲ, ಇವ್ರಿಗೆ ಕಡಿವಾಣ ಹಾಕಿ ಕಿತ್ತಾಕ್ರಿ, ಬಿಟ್ಟಾಕಿ. ಬೇಕಾಗಿಲ್ಲ 2 ವರ್ಷ 3 ವರ್ಷ ಅಧಿಕಾರ ಕೊಟ್ಟು ನೋಡಿದಾಯಿತು ಇವರ ಯೋಗ್ಯತೆಗಳನ್ನು, ಇವರ ಬಂಡವಾಳಗಳನ್ನು. ಇವರೇನು ಕಿಸಿಯೋಕ್ಕಾಗಲ್ಲ ಇವ್ರ ಕೈನಲ್ಲಿ. ಬರೇ ಆರ್ಭಟ, ಫ್ಲೆಕ್ಸು, ಸಭೆ ಸಮಾರಂಭಗಳು, ಹಾರ ತುರಾಯಿ, ಅನುದಾನಗಳು, ಕೊಳ್ಳೆ ಹೊಡಿ, ಮನೆ ಹಾಳು ಮಾಡು, ನಿಮ್ಮ ಮನೆ ಉದ್ಧಾರ ಮಾಡ್ಕೊ. ಜನ ಹಾಳಾಗೋದ್ರೂ ಪರವಾಗಿಲ್ಲ, ಜನ ಸತ್ತೋದ್ರೂ ಪರವಾಗಿಲ್ಲ, ಇವ್ರ ಮನೆ ಮಠ ಚೆನ್ನಾಗಿರಬೇಕು. ಹೆಂಡತಿ ಮೆಂಬರ್ ಆದರೆ ಗಂಡನ ದರ್ಬಾರು, ಅಕ್ಕ ಮೆಂಬರ್ ಆದರೆ ಅಣ್ಣ ತಮ್ಮಂದಿರ ದರ್ಬಾರು. ಇದೇ ಕುಟುಂಬ ರಾಜಕಾರಣ ಮಾಡ್ತಾ ಇದ್ದೀರಾ? ರಾಜಕಾರಣ ಮಾಡೋಕ್ಕೆ ಬಂದಿರೋ ಜನಗಳ ಸೇವೆಗಾಗಿ ಅನ್ನೋದನ್ನು ಮನಸ್ಸಲ್ಲಿ ದೃಢ ಸಂಕಲ್ಪ ಮಾಡಿದರೆ ಆ ಜನಗಳಿಗೆ ಸೇವೆ ಸಲ್ಲಿಸೋದ್ರ ಮುಖಾಂತರ ನಿಮ್ಮ ಒಂದು ಕೆಲಸಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸ್ಕೊಳ್ಳಿ ಆ ಜನಗಳ ಕೈಲಿ. ಜನ ಹೇಳಬೇಕು, ನಮ್ಮ ಕೌನ್ಸಿಲರ್ ಪರವಾಗಿಲ್ಲ ರೀ, ನಮ್ಮ ಚುನಾಯಿತ ಪ್ರತಿನಿಧಿ ಪರವಾಗಿಲ್ಲ, ನಾನು ಕೊಟ್ಟಂಥ ಆ ಒಂದು ಮತ ನಿಜವಾಗ್ಲೂ ನನಗೆ ಹೆಮ್ಮೆ ತರುತ್ತೆ ಅನ್ನೋಂಥ ಹೆಮ್ಮೆಯ ಹೆಗ್ಗಳಿಕೆಯನ್ನು ನೀವು ಗಳಿಸ್ಕೋಬೇಕು. ಅದನ್ನು ಬಿಟ್ಟುಬಿಟ್ಟು ಬೇರೆ ಬೇರೆ ಏನೇನೋ ಮಾತಾಡ್ತೀರಾ ತಲೆ ಬುಡ ಇಲ್ದಂಗೆ. ನಿಮಗೆ ಯೋಗ್ಯತೆ ಇಲ್ಲ, ನಿಮಗೆ ಆ ಅರ್ಹತೆ ಇಲ್ಲ ಅಂತಾರೆ, ರಾಜೀನಾಮೆ ಕೊಟ್ಟು ಹೋಗ್ರಿ. ಆ ಯೋಗ್ಯತೆ ಇರೋನು ಬಂದು ತಿಮಾಯಿಸ್ತಾನೆ, ಜನಗಳನ್ನ ಪ್ರತಿನಿಧಿಸ್ತಾನೆ, ಜನಗಳ ಸೇವೆ ಮಾಡ್ತಾನೆ. ಜನ ನೀವು ಫಸ್ಟು ಈ 2 ಸತಿ 3 ಸತಿ 4 ಸತಿ ಗೆದ್ದುಬಿಟ್ಟು ಏನೂ ಕಿಸಿಯೋಕ್ಕಾಗದೆ, ಏನೂ ದಬ್ಬಾಗಕ್ಕಾಗದೆ ನಿಮ್ಮ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮಾಡ್ಕೊಂಡು, ಚಮಚಾಗಿರಿ ಮಾಡ್ಕೊಂಡು, ರಾಜಕಾರಣ ಮಾಡ್ಕೊಂಡು ಅವ್ರ ಮನೆಗಳದ್ದು ಉದ್ಧಾರ ಮಾಡ್ಕೊತಾರಲ್ಲ, ಇವ್ರ ಬಾಲಗಳನ್ನು ಮೊದಲು ಕಟ್ ಮಾಡಿ. ಒಬ್ಬ ಒಳ್ಳೆಯ ಯುವ ನಿಮ್ಮ ಕಷ್ಟಗಳನ್ನು ನೋಡುವಂತಹ, ನಿಮ್ಮ ಕಷ್ಟಗಳಲ್ಲಿ ನಿಮ್ಮ ಜೊತೆಯಲ್ಲಿ ಬಂದು ನಿಲ್ಲುವಂಥ ಒಬ್ಬ ಒಳ್ಳೆಯ ಹೊಸ ಪ್ರತಿಭೆಯನ್ನು, ಹೊಸ ಚುನಾಯಿತ ಪ್ರತಿನಿಧಿಯನ್ನು ಕರ್ಕೊಂಬಂದು ಚುನಾವಣೆಯಲ್ಲಿ ಗೆಲ್ಸ್ಕೊಂಡು ನಿಮ್ಮ ಕೆಲಸಗಳನ್ನ ಮಾಡಿಸ್ಕೊಳ್ಳಿ. ಗೆಲ್ಸಿದವ್ರಿಗೆ ಗೆಲ್ಸ್ಕೊಂಡು, ಹಣ ಮಾಡಿದವ್ರಿಗೆ ಮಾಡಿಸ್ಕೊಂಡು ಇಲ್ಲಿ ಶ್ರೀಮಂತರಾಗಿ ಹೋಗ್ತಾ ಇದ್ದಾರೆ, ಬಡವರು ಬಡವರಾಗೇ ಉಳಿದಿದ್ದಾರೆ. ಬಡವರ ಕಷ್ಟ ಸುಖಗಳಿಗೆ ಹಾಲಿಸುವಂತಹ ಒಬ್ಬ ಚುನಾಯಿತ ಪ್ರತಿನಿಧಿ, ಒಬ್ಬ ಜನಪ್ರತಿನಿಧಿ ಇಲ್ಲ. ತಾಲೂಕು ಹಾಳಾಗೋಗಿದೆ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. 69 ಜನ ಈ ಒಂದು ಕ್ಷೇತ್ರದಲ್ಲಿ ಕಳೆದ 3 ವರ್ಷಗಳಲ್ಲಿ ವರ್ಗಾವಣೆ ಆಗಿದ್ದಾರೆ. 45 ಜನ ಪ್ರಭಾರ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಚುನಾಯಿತ ಪ್ರತಿನಿಧಿ ನನಗೆ ಅಧಿಕಾರ ಇದೆ ಅನ್ನೋ ಒಂದೇ ಒಂದು ದುರಾಂಕಾರ, ದಬ್ಬಾಳಿಗೆಗೋಸ್ಕರ ಆ ದರ್ಪವನ್ನು ಸರ್ಕಾರಿ ಅಧಿಕಾರಿಗಳ ಮೇಲೆ ನಡೆಸುವಂಥದ್ದು.
ಸಾರ್ವಜನಿಕರ ಮುಂದೆ ಸರ್ಕಾರಿ ಅಧಿಕಾರಿಗಳಿಗೆ ಕೆಟ್ಟದಾಗಿ ಮಾತಾಡುವಂಥದ್ದು, ತುಚ್ಛವಾಗಿ ಅವ್ರ ಜೊತೆ ನಡ್ಕೊಳ್ಳೋವಂಥದ್ದು, ಅವ್ರ ಮೇಲೆ ಒತ್ತಡವನ್ನು ಹೇರುವಂಥದ್ದು. ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸುಪ್ರೀಮು, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹೋಗ್ಬಿಟ್ಟು ಒಬ್ಬ ಶಾಸಕ ಕೈ ಇಡ್ತಾನೆ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹೋಗ್ಬಿಟ್ಟು ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಿಗೆ ತರಾಟೆ ತಗೋತಾರೆ. ಬಾಯಿಗೆ ಬಂದಾಗ ಒಂದು ಹೆಣ್ಣು ಅಂತಲೂ ಗೌರವಿಸದೆ ಸಾರ್ವಜನಿಕವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಇವತ್ತು ನೆಲಮಂಗಲ ತಾಲೂಕಿನಲ್ಲಿ ಯಾವ ರೀತಿಯಾದ ರಾಜಕಾರಣ ನಡೀತಾ ಇದೆ, ಇದನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭಗಳಲ್ಲಿ ನಿಮಗೆ ಸಿಗುವಂಥ ಉತ್ತರಗಳೇನು, ನೀವು ಪ್ರಶ್ನೆ ಮಾಡೋಕ್ಕಾಗ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮ್ಮಂಥ ಮಾಧ್ಯಮದವ್ರನ್ನ ನೇರ ನುಡಿಯಾಗಿ ಮಾತಾಡಲಿಕ್ಕೆ ಅಂತ ನಮ್ಮ ಮಾಧ್ಯಮದ ಮೊರೆ ಬಂದಂತಹ ನಿಮ್ಗಳಿಗೆ ಧಮಕಿ ಹಾಕಲಾಗ್ತಾ ಇದೆ. ಕೆಲಸ ಕಾರ್ಯಗಳನ್ನು ಮಾಧ್ಯಮದವ್ರು ಮಾಡ್ತಾ ಇದ್ದಾರಾ, ಮಾಧ್ಯಮದವ್ರನ್ನೇ ಕರೆಸಿ ಮಾಡಿಸ್ಕೊಳ್ಳಿ. ಇಂತಹ ಉತ್ತರಗಳನ್ನು ನೀವು ಕೇಳ್ತಾ ಇದ್ದೀರಾ. ಇದು ಇಲ್ಲ ಉತ್ತರಗಳಿಗೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಒಂದು ದಿನ ಬರುತ್ತೆ. ಆ ಒಂದು ನಿಮಿಷ ಯೋಚನೆ ಮಾಡಿ, ಒಂದೇ ಒಂದು ನಿಮಿಷ ಯೋಚನೆ ಮಾಡಿ, ಸರಿಯಾದ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡೋದ್ರ ಮುಖಾಂತರ ಇವ್ರಿಗೆ ತಕ್ಕ ಪಾಠವನ್ನು ಕಳಿಸ್ತಾ ಇರಿ. ಮನೆಗೆ ಹೋಗ್ತಾ ಇರಬೇಕು. ನಿನ್ನ ಕೈಲಿ ಮಾಡೋಕ್ಕಾಗಲಿಲ್ಲ, ನಿನ್ಗೆ ಅಯೋಗ್ಯತೆ ನೈತಿಕತೆ ಇಲ್ಲ ಅಂತ ಅಂದಮೇಲೆ ರೈಟ್ ಹೇಳೋನ್ಬೇಕು ಅಷ್ಟೇ. ಬರ್ತಾರೆ ಯಾರನ್ನ ಯೋಗ್ಯತೆ ಇರೋಂಥವ್ರು, ಸೇವೆ ಸಲ್ಲಿಸೋ ಮನೋಭಾವನೆ ಇರೋಂಥವ್ರು. ಬಂದವನು ಅವನು ಸರಿ ಇಲ್ವಾ, ಅವನು ಕಿತ್ತಾಕಿ ಆಕಾಶ ನೋಡೋಕ್ಕೆ ನೂಕ್ಲಾ ಮಾಡಿ, ನೀವೇ ಒಬ್ಬ ಚುನಾಯಿತ ಪ್ರತಿನಿಧಿನ ಮಾಡಿ. ನಮಗೆ ರಾಜ್ಯವನ್ನು ಆಳಲಿಕ್ಕೆ, ದೇಶವನ್ನು ಆಳಲಿಕ್ಕೆ, ಒಂದು ಗ್ರಾಮವನ್ನು ಆಳಲಿಕ್ಕೆ, ಅಥವಾ ಒಂದು ವಟಾರ ಗಲ್ಲಿಯನ್ನು ಆಳಲಿಕ್ಕೆ, ಅಥವಾ ಒಂದು ನಗರ ಭಾಗವನ್ನು ಆಳಲಿಕ್ಕೆ ನಮಗೆ ಅಧಿಪತಿ ಎಲ್ಲ ಬೇಕಾಗಿರೋದು. ಸಾರ್ವಜನಿಕರ ಸೇವೆಯನ್ನು ಮಾಡುವಂಥ ವ್ಯಕ್ತಿ, ಒಬ್ಬ ಒಳ್ಳೆಯ ಚುನಾಯಿತ ಪ್ರತಿನಿಧಿ, ಜನರ ಕಷ್ಟಗಳನ್ನು, ಜನರ ನಾಡಿ ಮಿಡಿತವನ್ನು ಹಿಡಿದು ಅವರ ಅಹವಾಲುಗಳನ್ನು ಸ್ವೀಕರಿಸಿ, ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಮೂಲಭೂತ ಸೌಕರ್ಯಗಳನ್ನು ಅವರಿಗೆ ಒದಗಿಸ್ಕೊಂಡು, ರಸ್ತೆಗಳ ಕಾಮಗಾರಿ ಮಾಡಿಸಿ, ಮೋರಿಗಳ ಕಾಮಗಾರಿ ಮಾಡಿಸಿ, ಆ ಒಂದು ಏರಿಯಾನ, ಆ ಒಂದು ವಾರ್ಡನ್ನು ಸುಂದರವಾಗಿ ಇಟ್ಕೊಳ್ಳೋಂತಹ ಸುಂದರ ಮನಸ್ಸುಳ್ಳ ಜನಪ್ರತಿನಿಧಿ ಬೇಕು. ಅಂತಹ ಜನಪ್ರತಿನಿಧಿಯನ್ನು ನೀವು ಆಯ್ಕೆ ಮಾಡಬೇಕು. ಚುನಾವಣಾ ಸಂದರ್ಭಗಳಲ್ಲಿ ನಾನು ಹೇಳ್ತಾ ಇದ್ದೀನಿ, ಈ ಹಳೆ ತಲೆಗಳನ್ನೆಲ್ಲ ಕಿತ್ತಾಕಿ ಹೊಸಬ್ರಿಗೆ ಅವಕಾಶ ಕೊಡಿ. ಹೊಸಬ್ರಿಗೊಂದು ಅವಕಾಶ ಕೊಡಿ. ಎಷ್ಟು ದಿವಸ ಕೊಟ್ಟವ್ರಿಗೆ ಕೊಡ್ತೀರ ಅಧಿಕಾರನ? ಅವ್ರು ಮಾಡಿರೋದು ಏನೇನು ಮಾಡಿದ್ದಾರೆ, ಏನೇನು ದಬಾಕಿದ್ದಾರೆ, ಏನು ಕಿಸ್ತಿದ್ದಾರೆ ಅಂತ ಎಲ್ಲ ಗೊತ್ತಲ್ಲ ನಿಮಗೆ. ಬಿಡಿ, 5 ವರ್ಷ ಕೊಡಿ, ಒಬ್ರಿಗೆ ಇನ್ನೊಬ್ರಿಗೆ ಅವಕಾಶ ಕೊಡಿ. ನೋಡಿ, ಚೇಂಜಸ್ ಮಾಡಬೇಕು. ಗೆದ್ದಿಸಿದವ್ರನ್ನೇ ಗೆಲ್ಸ್ಕೊಂಡು, ಅಧಿಕಾರ ಕೊಟ್ಟವ್ರಿಗೆ ಕೊಟ್ಕೊಂಡು ಅವ್ರು ಮಾಡಿದ್ದೇ ಮಾಡ್ತಾ ಇರ್ತಾರೆ. ನೀವು ನೋಡಿದ್ದೇ ನೋಡ್ತಾ ಇರಿ, ಅನುಭವಿಸ್ಕೊಳ್ಳಿ. ನಿಮ್ಮ ಕರ್ಮ ಇದೇ ನಡೀತಾ ಬಂದಿರೋದು. ದಯವಿಟ್ಟು ಚುನಾವಣೆ ಬರ್ತಾ ಇದೆ, ಚುನಾವಣೆಯ ಸಂದರ್ಭಗಳಲ್ಲಿ ಬಹಳ ಯೋಚನೆ ಮಾಡಿ ತಮ್ಮ ಮತವನ್ನು ಚಲಾವಣೆ ಮಾಡಿ. ಫೇವರಿಸಮ್ ಬೇಡ. ನಿಮ್ಮ ಮನೆ ಹಾಳಾಗ್ತಿದೆ ಅಂದಾಗ ಇನ್ನೊಬ್ಬರ ಮನೆ ಉದ್ಧಾರ ಮಾಡುವಂಥ ಕೆಲಸ ಮಾಡಬೇಡಿ. ಫಸ್ಟು ನಿಮ್ಮ ಮನೆಯನ್ನು ಭದ್ರ ಮಾಡ್ಕೊಳ್ಳಿ, ಆಮೇಲೆ ಊರು ಉದ್ಧಾರ ಮಾಡುವಂಥ ಕೆಲಸ. ಸೊ ಹಾಗಾಗಿ ವೀಕ್ಷಕರೇ, ಬಹಳ ಲೆಂತ್ ಆಯಿತು ಅಂದ್ಕೋತೀನಿ ಮಾತಾಡಿದ್ದು. ಬಟ್ ಮಾತಾಡಿದ್ದು ಪ್ರತಿಯೊಂದು ಪದಗಳಲ್ಲೂ ಸಹ ಅರ್ಥ ಇದೆ. ಇವತ್ತು ನೆಲಮಂಗಲ ತಾಲೂಕಿನಲ್ಲಿ ಯಾವ ರೀತಿಯಾದ ರಾಜಕಾರಣ ನಡೀತಾ ಇದೆ, ಚುನಾಯಿತ ಪ್ರತಿನಿಧಿಗಳು ಜನಗಳ ಜೊತೆ ಯಾವ ರೀತಿಯಾದಂತಹ ವರ್ತನೆಗಳನ್ನು ಮಾಡ್ತಾ ಇದ್ದಾರೆ, ನಾನಿಷ್ಟು ಹೇಳಿದಂತಹ ಮಾತುಗಳು ಬಹುಶಃ ಇದರಲ್ಲಿ ಬಹಳಷ್ಟು ಜನ ನನ್ನ ಫಾಲೋವರ್ಸ್ ಇದ್ದಾರೆ. ಆ ಫಾಲೋವರ್ಸ್ಗಳಲ್ಲಿ ಇಷ್ಟೊತ್ತು ಮಾತಾಡ್ದಲ್ಲ, ಇದನ್ನೆಲ್ಲ ತಾವು ಅನುಭವಿಸಿದ್ದೀರಾ, ನಿಮ್ಮ ಅನುಭವಕ್ಕೆ ಬಂದಿರೋವಂಥದ್ದು. ಹಾಗಾಗಿ ಅನುಭವಕ್ಕೆ ಬಂದಿರೋವಂಥವರು ಬೇರೆಯವರಿಗೆ ನೀತಿ ಪಾಠವನ್ನು ಹೇಳಿ ಸರಿಯಾದ ಒಂದು ಮತ ಚಲಾವಣೆಗೆ ಯೋಚನೆ ಮಾಡಿ ಅಂತ ಸಲಹೆಯನ್ನು ಕೊಡಿ. ಒಳ್ಳೆಯ ಒಬ್ಬ ಯುವ ಪ್ರತಿನಿಧಿಯನ್ನು, ಯುವ ನಾಯಕನನ್ನು, ಯುವ ಒಂದು ಹೊಸ ಚೆಹರೆಯನ್ನು ತಂದು ನಿಮ್ಮ ಸೇವೆಯನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.